ತೊಂದರೆ ಕೊಟ್ಟಾಗ ಗಂಡನ ತಲೆ ಮೇಲೆ ಕುಟ್ಟೋದು. ಚಾಮುಂಡಿ ಬೆಟ್ಟದಲ್ಲಿ ಇವ್ರು 3 ಸ್ಲಿಪ್ಪರ್ ಬಿಟ್ಬಿಟ್ಟು ನಾನು ಸ್ಲಿಪ್ಪರ್ ದೇಪ್ಕೊಂಡ್ಬಿಟ್ಟವ್ರೆ. ನೋವು ಬರ್ತಿದೆ, ಯಾರಿಗೆ ಹೇಳೋಣ, ಎಲ್ಲ ವಿಧಿ. ನಮ್ಮ ಸೂರ್ಯ ಕ್ಲೀನ್ ಕಿಡ್ನಾಪ್ ಮಾಡ್ಬಿಟ್ಟವನೆ. ಅಣ್ಣ ಅಭಿಮಾನಿ ಅಣ್ಣ, ಯಾವೂರು? ನವಿಲ್ ನೋಡಿ ಎಲ್ಲ ಸ್ಟನ್ ಆಗ್ಬಿಟ್ಟವ್ರೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದೀವಿ, ಒಂದು ಚಿಕ್ಕದಾಗಿ ಟ್ರಿಪ್ ಮಾಡೋಣ ಅಂತ ಫ್ಯಾಮಿಲಿ ಜೊತೆಲಿ. ಸೊ ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ, ಏನೆಲ್ಲ ಮೋಜು ಮಸ್ತಿ ಮಾಡ್ತೀವಿ ಅಂತ ವಿಡಿಯೋದಲ್ಲಿ ತೋರಿಸ್ತೇನೆ. ಬೆಳಿಗ್ಗೆ ಎಲ್ಲರೂ ತಿಂಡಿ ಮಾಡಿಕೊಂಡು ಹೋಟೆಲಲ್ಲಿ ಶಿಸ್ತಾಗಿ ಬಸ್ಸಲ್ಲಿ ಓಡಾಡಿ ತುಂಬ ದಿನ ಆಗೋಗಿತ್ತು. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಫ್ಯಾಮಿಲಿ ಜೊತೆ ಬಸ್ಸಲ್ಲಿ ಬಂದಿದ್ದೀನಿ. ಆಟೋದವ್ರನ್ನ ಕೇಳಿದ್ದಕ್ಕೆ 300 ರುಪೀಸ್ ಹೇಳಿದ್ರು. ಸೊ ಬಸ್ಸಲ್ಲಿ ಜಸ್ಟ್ 30 ರುಪೀಸ್ ಆಯಿತು. ಸೊ ಗೈಸ್, ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದು ಹೇಳಿದ್ವಿ. ಜನ ಅಂತೂ ಸಿಕ್ಕಾಬಟ್ಟೆ ರಸ್ಸು. ಸಂಡೇ ಅಲ್ಲ, ಅದಕ್ಕೆ. ವೀಕೆಂಡಲ್ಲಂತೂ ಚಾಮುಂಡಿ ಬೆಟ್ಟದಲ್ಲಿ ಸಿಕ್ಕಾಬಟ್ಟೆ ರಶ್ ಇರ್ತಾರೆ. ನಾನು ಇದೇ ಫಸ್ಟ್ ಟೈಮು ಇಷ್ಟೊಂದು ರಶ್ ನೋಡಿದ್ದು. ನೋಡಿ ಎಷ್ಟು ಕ್ಯೂ ಇದೆ, ಫುಲ್ ಅಂದರೆ ಫುಲ್ ರಶ್ ಇದೆ ಟೆಂಪಲ್ ಅಂತ. ಫ್ರೆಂಡ್ಸ್, ಫೈನಲಿ ದರ್ಶನ ಆಯಿತು. ಸಿಕ್ಕಾಬಟ್ಟೆ ಜನ ಇವತ್ತು. ಕ್ಯೂ ಅಲ್ಲಿ 2 ಅವರ್ 3 ಅವರ್ ನಿಂತಿದ್ದೀವಿ. ನೆಕ್ಸ್ಟು ಕಾರಂಜಿ ಕೆರೆಗೆ ಹೋಗ್ಬೇಕು. ಸೊ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಕಾರಂಜಿ ಕೆರೆಗೆ ಹೋಗ್ತೀವಿ. ಅಲ್ಲಿ ನಮ್ಮ ಆಂಟಿ ಮಗ ಮತ್ತು ಅವರ ವೈಫ್ ಇದ್ದಾರೆ. ಸೊ ಸೀದಾ ಹೋಗಿ ಬಸ್ ಹತ್ಕೊಬೇಕು. ಇವತ್ತು ಬಸ್ಸಲ್ಲಿ ಬಂದಿದ್ದೀವಿ. ಏನಾ ಕಾಣಿಸ್ತಾ ಇದ್ದೀವಿ. ಸ್ಲಿಪ್ಪರ್ ಬಿಟ್ಟಿದ್ವಿ. ಯೂಸ್ ಮಾಡೋದು ಏನಾದ್ರು ತೊಂದರೆ ಕೊಟ್ಟಾಗ ಗಂಡನ ತಲೆ ಮೇಲೆ ಕುಟ್ಟೋದು. ಸುಪ್ರೀತ್ ಕಾಟಿ ಅಂತ. ಗುಂಡ್ಕಲ್ ತಗೊಂಡವಳೆ ಕೆಚ್ಚಕ್ಕೆ, ಪುಡಿ ಮಾಡಕ್ಕೆ. ಏನಾದ್ರು ಏನು ಪುಡಿ ಮಾಡಕ್ಕೇನೆ? ಏನಾದ್ರೂ ಶುಂಠಿ, ಬೆಳ್ಳುಳ್ಳಿ, ಮೆಣಸು. ನನಗೆ ಪಿತ್ತ ಹಚ್ಚಿಸ್ದಾಗ ಅದನ್ನ ಕೆತ್ಕೊಂಡು ನಾನು ಕೆತ್ಬಿಡ್ತೀನಿ. ಸೊ ಶಾಪಿಂಗ್ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ಗೆ, ಬಸ್ ಹತ್ತಕ್ಕೆ. ಬಸ್ಸಲ್ಲಿ ಓಡಾಡಿ ತುಂಬ ದಿನ ಆಗೋಗಿತ್ತು. ಇವತ್ತು ಓಡಾಡ್ತಾ ಇದ್ದೀವಿ ಮೈಸೂರು ಬಸ್ಸಲ್ಲಿ. ದೇವಸ್ಥಾನ ಎಲ್ಲ ಸುತ್ತಬಿಟ್ಟು ತುಂಬ ಸುಸ್ತಾಗಿರೋದಕ್ಕೆ ಇಲ್ಲಿ ಕಬ್ಬಿನಲ್ಲಿ ಕುಡ್ಕೊಂಡು ನೆಕ್ಸ್ಟು ಕಾರಂಜಿ ಕೆರೆಗೆ ಹೋಗೋದು. ನಾನು ಸೋಡಾ ಕುಡಿತಾ ಇದ್ದೀನಿ. ಕಬ್ಬಿನಲ್ಲಿ ಇಸ್ಕೋರ್ಗೆ 10 ರೂಪಾಯಿನಾ? KSRTC ಬಸ್ಗಳು ನೋಡಿ ಎಷ್ಟು ರಶ್ ಇದೆ, ಎಲ್ಲ ಓಡ್ತಾವ್ರು ಹಂಗೇನೆ. ಚಾಮುಂಡಿ ಬೆಟ್ಟಕ್ಕೆ ಅಂತೂ ಜನ ಸಿಕ್ಕಾಬಟ್ಟೆ ಬರ್ತಾರೆ. ಬಸ್ ಅಂತೂ ತುಂಬ ರಶ್ಶು, ಜನ ಓಡ್ತಾವ್ರು ಹಂಗೆ. ಚಾಮುಂಡಿ ಬೆಟ್ಟದಲ್ಲಿ ಇವ್ರು 3 ಸ್ಲಿಪ್ಪರ್ ಬಿಟ್ಬಿಟ್ಟು ನಾನು ಸ್ಲಿಪ್ಪರ್ ದೇಪ್ಕೊಂಡ್ಬಿಟ್ಟವ್ರೆ. ನೋವು ಬರ್ತಿದೆ, ಯಾರಿಗೆ ಹೇಳೋಣ, ಎಲ್ಲ ವಿಧಿ. ಎತ್ಕತಾರೆ ಅಂತ ಅಲ್ಲಿ ಮೂಲೆಗೆ ಹೋಗಿ ಔಸಿಟ್ಟ ಹಂಗೆ ಇವರೆಲ್ಲ ಸೈಡಲ್ಲಿ ಬಿಟ್ರು. ನಾನು ಚಪ್ಪಲಿ ಗಿಪ್ಲಿ ಎತ್ಕೊಂಡ್ಬಿಡ್ತಾರೆ ಅಂತ ಮೂಲಲ್ಲಿ ಹೋಗ್ಬಿಟ್ಟಿದೆ. ಅಕ್ಕನ ನಂದೇ ಹಾರಿಸ್ಬಿಟ್ಟವ್ರೆ. ಹೊಸಾದ್ ಬೇರೆ ತಗೊಂಡಿದೆ ಇವಾಗ. ಬಸ್ ಬೇರೆ ತುಂಬ ರಶ್ಶು, ಬಸ್ಗಳು ಸಿಗ್ತಾ ಇಲ್ಲ. ನಾವು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ. ಕಾರಂಜಿ ಕೆರೆಯಲ್ಲಿ ಸಿಕ್ಕಾಬಟ್ಟೆ ಮಳೆ. ನಿಧಾನಕ್ಕೆ ಬಾರೋ. ಇಲ್ಲಿ ಮಳೆ ಬರ್ತಿದೆ. ಅವಳೇನೋ ಸೇಫ್ಟಿಗೆ ಹಾಕೊಂಡ್ಬಿಟ್ಟವಳೆ. ನಾವು ನೆನೀತಾ ಇದ್ದೀವಿ. ಇಲ್ಲೂ ಕೂಡ ಸಿಕ್ಕಾಬಟ್ಟೆ ಜನ ಇದ್ದಾರೆ. ನಮ್ಮ ಸೂರ್ಯ ಕ್ಲೀನ್ ಕಿಡ್ನಾಪ್ ಮಾಡ್ಬಿಟ್ಟವನೆ, ಬೊಂಡೆ ಕೊಟ್ಬಿಟ್ಟು ದೇವ್ರಿಗೆ.
ಹೀರೋ ಹೀರೋ ಥರ ಇದ್ದ, ಖಜೂರ್ ಥರ ಆಗ್ಬಿಟ್ಟ. ಎಲ್ಲಿ ಮಾವರು? ಆಗಿದೆ. ಕಾರಂಜಿ ಕೆರೆಯಲ್ಲಿ ಒಬ್ರಿಗೆ 30 ರೂಪಾಯಿ ಅಲ್ಲ ಟಿಕೆಟು, ಒಬ್ರಿಗೆ 30 ರೂಪೀಸ್ ಟಿಕೆಟು. ಟೋಟಲ್ 8 ಜನ ಇದ್ದೀವಿ. 3 ಜನ ಪ್ಲೇಯರ್ಸ್ ಅಲ್ಲಿ ಲಾಸ್ಟಲ್ಲಿ ಕೂತವ್ರೆ. ಮಳೆಯಲ್ಲಿ ನಿಂತ್ಕೊಂಡು ಆಮೇಲೆ ಈಗ ಫ್ರೀ ಟಿಕೆಟ್ ಬೇರೆ ಆಯ್ತು. ಆಮೇಲೆ ಇದು ಭಾನುವಾರ ಇವತ್ತು, ಅದರಿಂದ ನಾವು ಅದಕ್ಕೆ ಹೋಗೋ ಬಸ್ಸಲ್ಲಿ ಬಂದ್ಬಿಟ್ಟು ಫ್ರೀ ಟಿಕೆಟ್ ಬಸ್ ಇನ್ನೂ ರಶ್ ಇತ್ತು. ಅಷ್ಟೊಂದೆಲ್ಲ ಅದಕ್ಕೆ ಬಂದು ಹಿಂಗಿದೆ. ಚಾಪಿ ಕಳ್ದೋಯ್ತಾ? ಸೂರಿ ಕ್ಯೂಟಾಗಿ ಕಾಣ್ತಾನೆ ಇವತ್ತು. ಬುಂಡ ತೆಗೆ ಫಸ್ಟ್. ನೀನು ಒಪ್ಕೊಂಡಿದ್ದೇವ? ಮಾವನ ನಡ್ಕಂಡೆ ಹೋಗೋನಲ್ಲ ಅಂತ ಅವರು. ನಾನು ನಡ್ಕೊಂಡೆ ಹೋಗ್ತೀನಿ, ಅದು ಹಾಳಾಗಿದೆ ನೀರು ಅಂತ. ಯಾವ್ದು ಹಾಕೋದು? ಎತ್ಕೊಳ್ಳಿ ಯಾವ್ದಾರು ಒಂದು. ವಿಡಿಯೋಗೆ ಹಾಕಿದ್ದು ನಾನು ಹೆಂಗೆ ಹಾಕೊಳ್ಳೋದು? ಏಯ್ ಇದಾಕಳು ಹಾಕಂಡ ಮುಳುಗೋಯ್ತಾ ಇದೆಯಲ್ಲ ಅದ್ರಲ್ಲಿ. ನಮ್ಮ ಪ್ಲೇಯರ್ಸ್ಗಳೆಲ್ಲ ರೆಡಿ ಅವ್ರೆ ಇವಾಗ. ಮೈಸೂರು ಬಂದರೆ ಕಾರಂಜಿ ಕೆರೆಗೆ ಬನ್ನಿ. ಒಂದು ಟಿಕೆಟ್ 30 ರೂಪಾಯಿ. ಎಂಟ್ರಿ ಎಷ್ಟು? ಎಂಟ್ರಿಗೆ 50 ರೂಪಾಯಿ, ಬೋಟಿಂಗ್ 30 ರೂಪಾಯಿ. ಬನ್ನಿ, ಸಖತ್ತಾಗಿ ಬೋಟಿಂಗ್ ಮಾಡ್ಬೋದು. ಜಸ್ಟ್ 30 ರೂಪೀಸ್ 15 ಮಿನಿಟ್ಸ್ಗೆ. ಬೋಟ್ ಬಂತು ಇವಾಗ. ನಮ್ಮ ಪ್ಲೇಯರ್ಸ್ಗಳು 4 ಜನ ಹತ್ತುತ್ತಾರೆ. ಹತ್ರ ಯಾರೋ ಕೊಡಲ್ಲ. ಇಬ್ಬರಿಂದ ಹೋಗಿ ಬಿಟ್ಟು ಅತ್ತೆ ಮಾವನ್ ಕಳ್ಸ್ಕೊಡಿಲ್ಲ ಅಂದ್ರೆ ಸೂರಿ ನೀನ್ ಸಣ್ಣ ಇದೆ, ಇವ್ನ ಹಿಡ್ಕೊಂಡು ಕೂತ್ಕೊಳ್ಳುವೆ. ಬಾಯ್. ಸೊ ಬೋಟ್ ಬಂತು ಇವಾಗ ನಮ್ದು. ಅತ್ತೆ ನೀನೇ ಓಡಿಸ್ತೇನೋ? ಓಡಿಸ್ತಾನಂತೆ, ಬರೇ ಅವನು ಕುತ್ಕೊಳ್ಳಿ. ತೋ ಪ್ರಿಯಾ, ಎಲ್ಲ ಅವರು ಅಲ್ಲಿ ಅವರು ಗೊತ್ತಿಲ್ವಾ? ಏನು ಬರಲ್ಲ, ಬರೀ ವಿಡಿಯೋ ಮಾಡಕ್ ಒಂದ್ ಗೊತ್ತು ಅಷ್ಟೇ. ಒಂದ್ ಬೋಟ್ ಅನ್ ಕರೆಕ್ಟ್ ಆಗಿ ಕರ್ಕೊಂಡ್ ಹೋಗಕ್ ಬರಲ್ಲ. ಅಣ್ಣ ಮುಂದೆಗೆ ತುಳಿಯೋದಲ್ವಾ? ಹೋಗ್ ನೋಡ ಇವಾಗ. ಗಾಡಿಗಳೆಲ್ಲ
ಎಲ್ ಬೋರ್ಡ್ ಎಲ್ಲ ಕರ್ಕೊಂಡ್ಬಿಟ್ರೆ ಹೆಂಗೆ ಆಗತ್ತೆ. ಅಲ್ಲಿ ಕರ್ಕೊಂಡೋಗ್ಬಿಟ್ಟೆ. ಹಂಗಿರಿ ಹಿಂಗೆ 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 ಮಾಡು ಹಿಂಗೆ ಮಾಡು ಹಿಂಗೆ ಹಂಗೆ ಮಾಡು ಹಂಗೆ ಮಾಡು ತಿರುತ್ತಾ ಬ್ರೇಕ್ ಇಲ್ಲ. ಏನು ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದೀಯಾ? ತುಳಿ ಹೋಯ್ತು ಹಿಂದಕ್ಕೆ ಹೋಗ್ತಿಲ್ಲ. ಮುಂದಕ್ಕೆ ತುಳಿತಿದ್ದೀರಾ? ಮುಂದಕ್ಕೆ ತುಳಿರಿ, ಮುಂದಕ್ಕೆ ತುಳಿರಿ. ಹಾ ತುಳಿರಿ. ಬನ್ನಿ ಬನ್ನಿ. ಬರ್ತಾ ಇದೀವಿ. ನಮ್ ಡ್ರೈವರ್ಸ್ ಎಲ್ಲ ಎಲ್ಬಾರ್ಡು ಬರಲ್ಲ. ತುಳಿಯಷ್ಟ ಸುಸ್ತಾಗೋಯ್ತು. ಈಗ ನಡಿ, ಈಗ ಅವ್ರ ಹಿಂದೆ. ಹಾ ತುಳಿ. ಈ ಫಿಗರ್ ಎಲ್ಲೋ ನೋಡ್ದಂಗದಲ್ಲ. ಅಭಿಮಾನಿ ಅಣ್ಣ ಯಾವೂರು? ನಿಮ್ ಎಷ್ಟೇ ತುಂಬಾ ಚೆನ್ನಾಗಿದೆ. ಆದಿವಾಸಿ ಏರ ಇಲಾಖೆ ಬರುತ್ತೆ. ಈ ಥರ ಸೇರ್ತಾರಲ್ಲ ಬರೋದನು ಬರೋನು ಈ ಥರ ಸೇರ್ತಾರ ಅಂತೀರಾ? ಬೆಳಿಗ್ಗೆ ನೀವು ಫೋಟೋ ಹಾಕಿದ್ರ ಸೂರಿ ಆಗ ನೋಡ್ಬಿಟ್ಟು ಫೋನ್ ಮಾಡಿದ್ದವ್ರಿಗೆ. ಅದೇ ನೀರ್ ಇಟ್ಕೊಂಡು ಹೋಗಿ ಅಜ್ವಾಸ ಮಾಡ್ಕೊ ಬರಕ್ ಹೋಗಿದ್ಮೇಲೆ ತುಪ್ಪ ಹಾಕ್ಬಿಟ್ಟು ಅವಾಗ ತೊಳ್ದು ಕಾಲ ಬಂದ್ಬಿಡ್ತು. ಕುಶಾಲ್ಗೊಂದ್ ಸ್ವಲ್ಪ ಕೊಡು. ಕೂತು 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 ಡ್ಯಾಶ್ ಡ್ಯಾಶ್ ಕೂತು 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 ಕೂತು. ಕೈನ ಕೂತ್ಕೊತೀಯಲ್ಲ ಏನ್ ಅರ್ಧ ಅವರ ಇಲ್ಲ 30 ರೂಪಾಯಿ ಕೊಟ್ರೆ 15 ನಿಮಿಷ. ಈಗ 15 ನಿಮಿಷ ಆಯ್ತಾ? ನಮ್ಮವ್ರು ಆಲ್ರೆಡಿ ಅಲ್ಲೋಗ್ಬಿಟ್ಟವ್ರೆ. ನಾವಿನ್ನ ಸೈಕಲ್ ಹೊಡಿತಾ ಇದ್ದೀವಿ. ಇನ್ನೇನೋ ದಡ ಸೇರ್ಬಿಡ್ತೀವಿ. ಡ್ರೈವರ್ ಸೇರ್ಕೊ ಓಡಿಸ್ತೀವಪ್ಪ. ಜೆಂಟ್ಲ್ಮ್ಯಾನ್ ನೀವೇನಿಲ್ಲಿ? ಇಳಿಯಪ್ಪ, ದಡ ಬಂತು. ಸೊ ಫೈನಲ್ಲಿ ಇರಿ, ಒಬ್ಬೊಬ್ಬರಾಗಿ ಇಡೀರಿ. ಮುಗಿಸ್ಕೊಂಡು ಇವಾಗ ದಡಕ್ಕೆ ಇಳಿತಾ ಇದ್ದೀವಿ. ಬಾ ಮುಂದಕ್ಕೆ ಇಡೀರಿ. ಬೋಟ್ ಮುಗೀತು. ಇವಾಗ ಪಾರ್ಕ್ ಸುತ್ತನ ಅಂತ ಹೋಯ್ತಾ ಇದ್ದೀವಿ. ವೈಟ್ ನವಿಲ್ ನೋಡಿ ಹೆಂಗಿದೆ. ರೆಕ್ಕೆ ಹೆಂಗ್ ಬಿಡ, ರೆಕ್ಕೆ ನೋಡಿ ಎಷ್ಟು ಸಖತ್ತಾಗ್ಬಿಟ್ಟಿದೆ ನವಿಲು. ನವಿಲ್ ನೋಡಿ ಎಲ್ಲ ಸ್ಟನ್ ಆಗ್ಬಿಟ್ಟವ್ರೆ. ಬನ್ನಿ ಬನ್ನಿ, ಸಂಜೆ ಗಂಟೆ ಬಿಡ್ತಾನೆ ಇರುತ್ತೆ, ನೋಡ್ತಾನೆ ಇರ್ಬೇಕಾಯ್ತು ನೀವು. ಭಾಳ ಕುಶಾಲು. ಆಯಿತು, ಇವಾಗ ಊಟ ಮಾಡಿಕೊಂಡು ಹೋಗೋಣ ಅಂತ ಮೈಸೂರು ಕೆಫೆಗೆ ಬಂದಿದ್ದೀವಿ. ವೆಜ್ಜು, ಪ್ಯೂರ್ ವೆಜ್ಜು. ಊಟ ಮಾಡ್ಕೊಂಡು ನೆಕ್ಸ್ಟು ಝೂಗೆ ಹೋಗ್ಬೇಕು. ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ಲಿಕ್ಕೆ ಬಂದಿದ್ದೀವಿ. ಸೊ ಎಲ್ರದ್ದು ಊಟ ಮುಗೀತು. ಇವಾಗ ಊರಿಗೆ ಹೋಗ್ತಾವ್ರು ಬೆಂಗಳೂರಿಗೆ. ಸೂರಿ ರಜಾ ಕೊಟ್ಟು ಮೈಸೂರಲ್ಲಿ ಉಳ್ಕೊಂತವನೆ. ಆಟೋದವನು ಕಮ್ಮಿ ದುಡ್ಡು ಅಂದ್ಬಿಟ್ಟು ಕರ್ಕೊಂಬಂದು ಹೋಟ್ಲಿಗೆ ಬಿಟ್ಟ. 1500 ರೂಪಾಯಿ ಬೋಳ್ಸಿದ್ರು. ಇಲ್ಲ ಕಮಿಷನ್ ಇರಬೇಕು. ಆಟೋದವರೆಲ್ಲ ತಂತಂದು ಇಲ್ಲೇ ಬಿಡ್ತಾವ್ರೆ. ಮಾಲ್ ಆಫ್ ಮೈಸೂರಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಝೂ ಹೋಗೋಣ ಅನ್ಕೊಂಡ್ವಿ, ಅದು ಕ್ಯಾನ್ಸಲ್ ಆಯಿತು. ಇವಾಗ ಮಾಲ್ ಆಫ್ ಮೈಸೂರು ಹೋಗೋಣ ಅಂತ ಹೋಗ್ತಾ ಇದೀವಿ ಎಲ್ಲರೂ ನಡ್ಕೊಂಡು.
ಮೆಜೆಸ್ಟಿಕ್ ಅನ್ಕೊಂಡ್ರ ಕ್ರಾಕ್ಸು 5,000. 5,000 ಚೆನ್ನಾಗಿರುತ್ತೆ. ತಿಂತು ನಿನ್ನ ತಿನ್ಕೊ. ಅಯ್ಯೋ ಅಂತೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸಕ್ಕತ್ತಾಗಿತ್ತು. ಅಯ್ಯೋ ಹೆಂಗರ್ತದೆ ಗೊತ್ತಾ ನೀನು? ಅದೆಲ್ಲ ಸಂಜು ಆಡ್ತೀಯಾ? ಸಕ್ಕತ್ತಾಗೈತೆ. ಹೆಂಗಿತ್ತು ಸೂರ್ಯ? ಸೂಪರ್ ಆಗೈತಿ. ಅಯ್ಯಪ್ಪ. ಏನಾಗಲ್ಲ, ಆಮೇಲೆ ಹಚ್ಬಿಟ್ಟು ದೇವರಾಣಿ ಏನಾಗಲ್ಲ. ಒಂಥರ ಇಲ್ಲಿ ನಾವ್ ಎಷ್ಟು ನಕ್ಕಿದೀವಿ ಗೊತ್ತಾ? ಓರಿ ಸಕ್ಕತ್ತಾಗೈತೆ. ಓಕೆ ನಾನು ಆಟಾಡ್ತೀನಿ. ನೀನ್ ಆಟದ ಹೋಗಿ 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 ಹೋಗಿ. ಸಂಜೋರ್ ಹೋಗ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ನೋಡೋಣ ಹೆಂಗಿರುತ್ತೆ ಅಂತ. ನೋಡೋಣ ಇವಳೇ ಆಡ್ತಾಳೆ ಇವಾಗ. ಹೆಂಗಿತ್ತು? ಅದು ಶೂಟಿಂಗ್ ಸ್ಕಿಲ್ಸ್ ಗೊತ್ತಾಗ ತನಕ ಕಷ್ಟ. ಆ ಕಡೆ ಈ ಕಡೆ ಆಮೇಲೆ ಆರಾಮ್ಸೆ ಆಡು. ನನಗಂತೂ ಸಖತ್ ಭಯ ಆಯ್ತು. ಪರವಾಗಿಲ್ಲ, ಇವ್ರುಗಳೇ ಭಯ ಪಟ್ಟಿಲ್ಲ. ರೋಡಲ್ಲಿ ಚೆನ್ನಾಗಿದೆ ಸಾಕ. ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಡಿ. 20 ನಿಮಿಷ ಇರುತ್ತೆ. ಏನು ಭಯ ಏನಿಲ್ಲ ಅಂತೆ. ಮತ್ತೆ
ತಲೆ ಸುತ್ತಿತ್ತು ಸ್ವಲ್ಪ. ಮಾಲಲ್ಲಿ ಶಾಪಿಂಗ್ ಮಾಡಿದ್ದು ಗೇಮ್ ಮಾಡಿದ್ದೆಲ್ಲ ಮುಗೀತು. ಇವಾಗ ರಿಟರ್ನು ಬೆಂಗಳೂರ ಮೈಸೂರ ಇವರು ನಮ್ಮ ಅವಂಗೆ ಸಾಕಾಗ್ಬಿಟ್ಟು ಸೈಡಾಗಿ ಕೂತ್ಬಿಟ್ಟವ್ರಾಗ ಬ್ಯಾಗ್ ಇಟ್ಕೊಂಡು ಹಳ್ಳಿ ಮರ ಯಾವುದೋ ಮರ ಕಾಯ್ಕೊಂಡು. ಸೊ ಕೊನೆಗೂ ಬೆಂಗಳೂರಿಗೆ ಹತ್ಬಿಡ್ತವ್ರೆ. ಅಣ್ಣ ಎಲ್ಲಿದ್ದು ನಿನ್ನೆಲ್ಲೋ ನೋಡಿದ್ದೀನಿ, ಎಲ್ಲಿ ನೋಡಿದಿರಿ? ನಿಜವಾಗ್ಲೂ ನಿನ್ನೆಲ್ಲೋ ನೋಡಿದ್ದೀನಿ, ಯಾಕೆ ನೆಮ್ಮದಿಲ್ಲ ಅಂತ ಹಾಕೊಂಡ್ಬಿಟ್ಟಿದೆ ಟ್ರೂ ಕಲರಲ್ಲಿ. ನಿನ್ನೆಲ್ಲೋ ನೋಡಿದ್ದೀನಿ. ಲವ್ ಫೇಲೂರಾ? ಲವ್ ಫೇಲರ್ ಅಲ್ಲಪ್ಪ, ಮೈ ತುಂಬಾ ಸಾಲ ಐತೆ ಅಷ್ಟೇ. ಅಯ್ಯೋ ಅದು ನಿನ್ನೆಲ್ಲೋ ನೋಡಿದ್ದೀನಿ. ಸಾಲ ಯಾರಿಗಿಲ್ಲ ಹೋಗೋಣ. ಓ ಶಿಲ್ಪುರ್ಗೆ ಟಕ್ಕರ್ ಕೊಟ್ಟವನ. ಸಂಜು ಆಟೋ ಬುಕ್ ಮಾಡ್ಕೊಂಡು ಹೋಯ್ತಾ ಇದೀವಿ. ಬರದಾ? ಆಟೋ ಹೋಗ್ತಾಯಿತ್ತು, ಹೋಯ್ತಾ ಇದೀವಿ. ಸಬರ್ಗೆ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಹೋಯ್ತಾ ಇರೋದು. ಸೊ ಫ್ರೆಂಡ್, ಚಿಕ್ಕದಾಗಿ ಒಂದು ಮೈಸೂರು ವಿಸಿಟ್ ಮಾಡಿ ಬಂದ್ವಿ. ಇಷ್ಟೊಂದವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಿಂಗೆ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್.